ಪ್ರಶ್ನೆಗಳು ಯಾವುದಿದ್ರು ಕೂಡ ಕೇಳಬಹುದು. ಈ ಶ್ಲೋಕವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ತಪ್ಪಿ ಅರ್ಥ ಆಗಿಲ್ಲ, ದಟ್ಸ್ ಓಕೆ. ಅಪಾರ್ಥ ಮಾಡ್ಕೊಳ್ಬಾರ್ದು, ದಟ್ ಈಸ್ ಇಂಪಾರ್ಟೆಂಟ್. ಈಗ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಲಾಸ್ ಇರಲ್ಲ, ಗೇನ್ ಇರಲ್ಲ. ಅಪಾರ್ಥ ಮಾಡ್ಕೊಂಡ್ರೆ ಲಾಸ್, ಅರ್ಥ ಮಾಡ್ಕೊಂಡ್ರೆ ಪರಮ ಪುರುಷಾರ್ಥ. ಸೊ ಆ ದೃಷ್ಟಿಯಿಂದ ಅವಕಾಶ ಕೊಡಬಹುದು. ಯಾವ್ದಾದ್ರು ಪ್ರಶ್ನೆಗಳನ್ನ ಕೇಳೋದಕ್ಕಿದ್ರೆ. ಪ್ರಮೋದ್ ಸರ್, ಯೂಟ್ಯೂಬ್ ನಲ್ಲಿ ಒಂದು ಪ್ರಶ್ನೆ ಇದೆ. ನಾಗರಾಜ್ ಅನ್ನುವಂಥವ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಫ್ ಆತ್ಮ ಇಸ್ ಅಕರ್ತ ಅಭೋಕ್ತ, then what is the relevance of prarabdha karma which body carries in its rebirth? ಎಸ್, ನಾಳೆ ನಾವು ತಗೊಳ್ತೀವಿ. ಹೇಳಿ ಹೇಳಿ ಸ್ನೇಹ. Is this not related to atma ಅಂತನೂ ಕೇಳಿದ್ರು. ಇದು ಡೀಟೇಲ್ ಆಗಿ ನಾಳೆ ಬರುತ್ತೆ, ಬಟ್ ಇವತ್ತಾಗಲೇ ಬಂದಿದೆ ವಿಷಯ. ಪ್ರಾರಬ್ಧ ಕರ್ಮ ಯಾವುದಕ್ಕೆ? ಪ್ರಾರಬ್ಧ ಕರ್ಮ ಯಾವುದಕ್ಕೆ? ಹುಟ್ಟು, ಬೆಳವಣಿಗೆ, ಸಾವು. ಈ ದೇಹದ್ದೇ ತಾನಿದೆ. ಈ ಹುಟ್ಟು ಸಾವನ್ನೇ ತಾನೇ ನಾವು ಪ್ರಾರಬ್ಧ ಅಂತ ಯಾವುದೋ ಒಂದು ಸಂದರ್ಭದಲ್ಲಿ ಹುಟ್ಟಿದಕ್ಕೆ ಪ್ರಾರಬ್ಧ. ಪ್ರಕರ್ಷೇಣ ಆರಬ್ಧ ಕರ್ಮ, ದಟ್ ಇಸ್ ವಾಟ್ ಇಸ್ ಪ್ರಾರಬ್ಧ ಕರ್ಮ ಫಲ. ಸೊ ಹಾಗಾಗಿ ಹುಟ್ಟಿದ್ ಯಾವುದು? ಆತ್ಮ ಹುಟ್ಟುತ್ತಾ? ಇಲ್ಲ, ದೇಹ ಹುಟ್ಟಿದ್ದು. ಹಾಗಾಗಿ ಪ್ರಾರಬ್ಧ ಕರ್ಮದ ಫಲ ಅಥವಾ ಪ್ರಾರಬ್ಧ ಕರ್ಮ ಯಾವ್ದ ಮೇಲೆ ಹೊಡ್ತಾ ಬೀಳುತ್ತೆ? ದೇಹದ ಮೇಲೆ ಬೀಳುತ್ತೆ, ಇಂದ್ರಿಯಗಳ ಮೇಲೆ ಬೀಳುತ್ತೆ, ಮನಸ್ಸು ಮೇಲೆ ಬೀಳುತ್ತೆ, ಬುದ್ಧಿಯಲ್ಲಿ ಬೀಳುತ್ತೆ. ಈಗ ನಾನು ಎಲ್ಲಿ ಹುಟ್ಟಬೇಕು ಅನ್ನೋದು ಪ್ರಾರಬ್ಧ. ನಾನು ಗಂಡ ಹುಟ್ಟಬೇಕಾ, ಹೆಣ್ಣ ಹುಟ್ಟಬೇಕಾ? ಪ್ರಾರಬ್ಧ. ನಾನು ಯಾವ ರೀತಿ ಹುಟ್ಟಬೇಕು? ಪ್ರಾರಬ್ಧ. ನಾನು ಮನುಷ್ಯನಾಗ್ಬೇಕಾ, ಪ್ರಾಣಿ ಆಗ್ಬೇಕಾ? ಪ್ರಾರಬ್ಧ. ಪ್ರತಿಯೊಂದು ಪ್ರಾರಬ್ಧ. ಹಾಗಾದ್ರೆ ಇದೆಲ್ಲವೂ ಕೂಡ ಆತ್ಮದ ರಿಲೇಟೆಡ್ ಅಥವಾ ದೇಹದ ರಿಲೇಟೆಡ್? ಹಾಗಾಗಿ ಪ್ರಾರಬ್ಧ ಕರ್ಮಗಳೆಲ್ಲವೂ ಕೂಡ ಪ್ರಾರಬ್ಧ, ಸಂಚಿತ, ಆಗಾಮಿ ಯಾವ ಕರ್ಮಗಳಿದ್ರೂ ಕೂಡ ಅದು ದೇಹ. ದೇಹ ಅಂದಾಗ ಸ್ಥೂಲ, ಸೂಕ್ಷ್ಮ, ಕಾರಣ ಮೂರು ಸೇರಿದಂಥದ್ದು. ದೇಹಕ್ಕೆ ಸಂಬಂಧಪಟ್ಟಿದ್ದೆ ಹೊರತು ದೇಹಿ, ಶರೀರಿ ಆತ್ಮಕ್ಕಲ್ಲ. ಹಾಗಾದ್ರೆ ಇದರಲ್ಲಿ ರೋಲ್ ಏನು ಆತ್ಮದ್ದು? ಆತ್ಮದ ರೋಲ್ ಸಿಂಪಲ್, ಆಗ್ಲೇ ಹೇಳ್ದಲ್ಲ, ಸನ್ಲೈಟ್. ಸನ್ಲೈಟ್ ಸನ್ಲೈಟ್ ಏನ್ ಮಾಡತ್ತೆ? ಬೆಳಗತ್ತೆ. ಇಲ್ಲಿ ಒಳಗಿರುವಂತ ಚೈತನ್ಯ, ನಿನ್ನ ಪ್ರಾರಬ್ಧ ಕರ್ಮ ಯಾವ ರೀತಿ ಹೋಗ್ಬೇಕೋ, ದೇಹ ಚಲಿಸ್ಬೇಕು ಅಂದ್ರೆ ಚೈತನ್ಯ ಬೇಕು. ಇಂದ್ರಿಯಗಳು ನೋಡ್ಬೇಕು, ಕೇಳಬೇಕು, ಚೈತನ್ಯ ಬೇಕು. ಮನಸ್ಸು ಭಾವಿಸ್ಬೇಕು, ಚೈತನ್ಯ ಬೇಕು. ಬುದ್ಧಿ ತೀರ್ಮಾನಿಸಬೇಕು, ಚೈತನ್ಯ ಬೇಕು. ವಿತೌಟ್ ಚೈತನ್ಯ ನೋ ವರ್ಕ್ ಹ್ಯಾಪನ್ಸ್, ಬಟ್ ಚೈತನ್ಯ ಡಸಂಟ್ ಡೂ ಎನಿ ಆಕ್ಷನ್. ಓಕೆ, ಇನ್ನೊಂದು ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಎಲೆಕ್ಟ್ರಿಸಿಟಿ ಒಂಚೂರು ಎಕ್ಸಾಂಪಲ್ ಈಕ್ವೇಟ್ ಮಾಡಬಾರ್ದು, ಎಕ್ಸಾಂಪಲ್ ಆಗಿ ತಗೊಳ್ಳಿ. ಎಲೆಕ್ಟ್ರಿಸಿಟಿ ಮತ್ತು ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್, ವಿದ್ಯುತ್ ಶಕ್ತಿ ಮತ್ತು ಎಲ್ಲ ವಿದ್ಯುತ್ತಿನ ಅವಯವ, ಅಂದ್ರೆ ನಾವು ಏನೇನು ಟೂಲ್ಸ್ ಉಪಕರಣಗಳು ಏನು. ವಿದ್ಯುತ್ ಶಕ್ತಿ ಇಲ್ಲದೆ ಫ್ಯಾನ್ ತಿರ್ಗಲ್ಲ, ಲೈಟ್ ಹತ್ತಲ್ಲ, ಹೀಟ್ ಮಾಡಲ್ಲ, ಓವೆನ್ ಹೀಟ್ ಮಾಡಲ್ಲ, ಫ್ರಿಡ್ಜ್ ಕೂಲ್ ಮಾಡಲ್ಲ, ವಾಷಿಂಗ್ ಮಿಷಿನ್ ವಾಶ್ ಮಾಡಲ್ಲ. ಎಲ್ಲವೂ ಗೊತ್ತು. ಎಲೆಕ್ಟ್ರಿಸಿಟಿ ತಿರುಗತ್ತ? ಎಲೆಕ್ಟ್ರಿಸಿಟಿ ಬೆಳಗತ್ತ? ಎಲೆಕ್ಟ್ರಿಸಿಟಿ ಬಿಸಿ ಆಗತ್ತಾ? ಎಲೆಕ್ಟ್ರಿಸಿಟಿ ಕೂಲ್ ಆಗತ್ತಾ? ಎಲೆಕ್ಟ್ರಿಸಿಟಿ ಏನೂ ಆಗಲ್ಲ. ಆದ್ರೆ ಎಲೆಕ್ಟ್ರಿಸಿಟಿಯ ಸಾನ್ನಿಧ್ಯ ಮಾತ್ರದಿಂದ ಅಲ್ಲಿ ನೀವು ಬಲ್ಬ್ ಹಾಕಿದ್ರೆ ಬೆಳಗತ್ತೆ, ಅಲ್ಲಿ ನೀವು ಫ್ಯಾನ್ ಹಾಕಿದ್ರೆ ತಿರುಗತ್ತೆ, ಅಲ್ಲಿ ನೀವು ಫ್ರಿಡ್ಜ್ ಇಟ್ಟರೆ ಕೂಲ್ ಆಗತ್ತೆ. ಎಲೆಕ್ಟ್ರಿಸಿಟಿ ಇಸ್ ನಾಟ್ ಅಫೆಕ್ಟೆಡ್, ಬಟ್ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಎಲೆಕ್ಟ್ರಿಸಿಟಿ. ಇದು ಆತ್ಮದ ರೋಲ್. ಆತ್ಮ ಈಸ್ ನಾಟ್ ಯೂಸ್ಲೆಸ್. ಎವ್ರಿ ಯೂಸ್ ಇಸ್ ಬಿಕಾಸ್ ಆಫ್ ಆತ್ಮ, ಬಟ್ ಆತ್ಮ ಡಸಂಟ್ ಗೆಟ್ ಎಫೆಕ್ಟೆಡ್. ದಿಸ್ ಇಸ್ ದ ಗ್ರೇಟ್ ವಂಡರ್. ನಾವು 7 ವಂಡರ್ಸ್ 8 ವಂಡರ್ಸ್ ಅಲ್ಲ, ಇಟ್ ಇಸ್ ಓನ್ಲಿ 1 ವಂಡರ್, ದಟ್ ಇಸ್ ದಿಸ್ ಆತ್ಮ. ಅದನ್ನು ತಿಳಿಯುವಂಥದ್ದೇ ಮುಖ್ಯ. ಇದನ್ನ ಹೇಳಿದ್ದೆ, ಇನ್ನೊಂದ್ಸರಿ ಹೇಳ್ತೀನಿ. ಯಾರೋ ಹೆಸರು ಇಲ್ಲಿ ಬಂದಂಥದ್ದು ಕಾಣಿಸ್ತಾ ಇಲ್ಲ. ವೃಂದಾ ನಾಯಕ್ ಅಂತ. ಪುಣ್ಯಾತ್ಮ, ಪಾಪಾತ್ಮ, ಈ ರೀತಿ ಎಲ್ಲ ರೂಢಿಯಲ್ಲಿ ಬಂದಿದೆಯಲ್ಲ, ಇದನ್ನೆಲ್ಲ ಹೇಳ್ಬೋದು ಅಂದಾಗ 2-3 ದಿನದ ಮುಂಚೆ ಇದೇ ತಗೊಂಡಿದ್ದೀನಿ. ಆತ್ಮ ಅನ್ನುವಂಥದ್ದು ರೂಢಿಯಲ್ಲಿ, ನೀವೇ ಹೇಳಿದಾಗೆ ರೂಢಿಯಲ್ಲಿ ಹಲವಾರು ರೀತಿಯಲ್ಲಿ ಬಂದಿದೆ. ಪುಣ್ಯಾತ್ಮ, ಪಾಪಾತ್ಮ. ಪುಣ್ಯ ಪಾಪ ಮಾಡೋದು ಯಾವುದು? ಜೀವ. ಈ ಮನಸ್ಸಿನಿಂದ, ಈ ದೇಹದಿಂದ. ಪುಣ್ಯ ಅಥವಾ ಪಾಪ ಅಂದ್ರೆ ಕರ್ಮ. ಕರ್ಮ ಮಾಡೋಕ್ಕಾಗದು ಯಾವುದು? ಕಾಯ, ವಾಚ, ಮನಸ್ಸ. ಆ ಕಾಯ, ವಾಚ, ಮನಸ್ಸ ಮಾಡುವಂತ ಕರ್ಮಕ್ಕೆ ಪುಣ್ಯ ಅಥವಾ ಪಾಪ ಬರುತ್ತೆ. ಹಾಗಾಗಿ ನಾವು ಆ ವ್ಯಕ್ತಿಯನ್ನ ಪುಣ್ಯಾತ್ಮ, ಪಾಪಾತ್ಮ ಅಂತಿದ್ವಿ. ಯಾಕೆ ಆತ್ಮ ಅನ್ನುವಂಥ ಪದ ಸೇರಿಸ್ತಾ ಇದೀವಿ? ಆತ್ಮವಿಲ್ಲದೆ ಇರೋ ಸಂದರ್ಭವೇ ಇಲ್ಲ. ಆತ್ಮವಿಲ್ಲದೆ ಇದ್ದರೆ ಈ ದೇಹ ಶವವಾಗಿರ್ತಿತ್ತು, ಕೆಲಸ ಮಾಡಕ್ಕಾಗ್ತಿರ್ಲಿಲ್ಲ. ಆತ್ಮದ ಒಂದು ಸಾನ್ನಿಧ್ಯ ಮಾತ್ರದಿಂದ ಪುಣ್ಯವೋ ಪಾಪವೋ ಮಾಡಿದ್ರಿಂದ ಇದಕ್ಕೆ ನಾವೇನಂತ ಇದೀವಿ? ಪುಣ್ಯಾತ್ಮ, ಪಾಪಾತ್ಮ ಅಂತ ಕರಿತೀವಿ. ರೂಢಿ, ನೀವೇ ಹೇಳಿದ ಹಾಗೆ. ಅದು ನಿಜವಾದ ವೇದಾಂತದಲ್ಲಿ ತಿಳಿಸುವಂತಹ ಅರ್ಥ ಅಲ್ಲ. ಆದರೆ ಈ ಅರ್ಥವನ್ನು ಕೂಡ ಕೃಷ್ಣನೂ ಮುಂದೆ ಉಪಯೋಗಿಸುವಂಥದ್ದೆಲ್ಲ ಇದೆ. ಕಾಂಟೆಕ್ಸ್ಟ್ಗೆ ಯಾವ ರೀತಿ ನಾವು ಉಪಯೋಗಿಸ್ತೀವೋ ಅದನ್ನು ನಾವು ತಿಳ್ಕೊಳ್ಳುವಂಥದ್ದು ಮುಖ್ಯ. ಇನ್ಯಾವುದಾದ್ರು ಪ್ರಶ್ನೆಗಳಿದೆಯಾ?
ನಮಸ್ಕಾರ ಸರ್. ನಮಸ್ಕಾರ. ಆತ್ಮ ಅನ್ನೋದನ್ನ ಯಾರಾದ್ರೂ ನೋಡಿದ್ದಾರೆ ಅಂದ್ರೆ ಅದು ಸುಳ್ಳು ಅಂತ ಹೇಳಿದ್ರಿ ನೀವು. ಡೆಫಿನೆಟ್. ಅಂದ್ರೆ ಹಂಗೆ ಅದನ್ನ ಯಾರು ನೋಡಿದ್ದಾರೆ ಅಂದ್ರೆ ಸುಳ್ಳು ಇದೆಲ್ಲ ಹೇಳಿದಾಗ ಸಾಮಾನ್ಯವಾಗಿ ಅದನ್ನ ನೋಡಕ್ಕಾಗಲ್ಲ, ನಾವ್ ಅದನ್ನ ತಿಳ್ಕೊಳಕ್ಕಾಗಲ್ಲ, ಇದೇನು ಮಾಡಕ್ಕಾಗಲ್ಲ, ಅದ್ ಇಲ್ಲ ಅನ್ನೋ ಅಂತ ಸ್ಟೇಜ್ ಇರುವಾಗ ಎಸ್ ಈ ಪ್ರಪಂಚದಲ್ಲಿ ಎಲ್ಲವೂ ಅನುಭವಕ್ಕೆ ಬರ್ತಾ ಇದೆ ನಮ್ಮ ಪಂಚೇಂದ್ರಿಯಗಳ ಮೂಲಕ. ಇವುಗಳನ್ನ ಬಿಟ್ಟು ನಾವು ಏನೂ ಆ ಅನುಭವಕ್ಕೆ ಬರದಂತಹ ಆತ್ಮದ ಅನ್ವೇಷಣೆಗೆ ಹೋಗ್ಬೇಕು ಅಂದಾಗ ಆ ಮನಸ್ಸು ಹೇಗೆ ಅಂತ ಅನ್ಸುತ್ತೆ. ಗೊತ್ತಾಯ್ತು. ಇದು ನಿನ್ನೆ ನಾ ಹೇಳಿದ್ದೆ. ಮೋಸ್ಟ್ಲಿ ಸ್ವಲ್ಪ ಅದ್ರ ಕಡೆ ಮನಸ್ಸಿನಿಟ್ಟರೆ ಗೊತ್ತಾಗತ್ತೆ. ಅವ್ರು ಪರ್ಫೆಕ್ಟ್ ಆಗಿ ಹೇಳೋದು. ನಿನ್ನೆ ಬಂದಂತಹ ವಿಷಯ ಏನು? ಅಪ್ರಮೇಯ. ಅಪ್ರಮೇಯ ಅಂತ ಅಂದಾಗೇನು? ಪ್ರತ್ಯಕ್ಷ. ಪ್ರತ್ಯಕ್ಷ ಬರೀ ಕಣ್ಣಲ್ಲ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಸ್ಪರ್ಶ. ಅನುಮಾನ, ಯಾವುದೇ ರೀತಿಯ ಒಂದು ಏನಂತ ಹೇಳ್ಬೋದು, ಲಾಜಿಕ್, ಯಾವುದೇ ಒಂಥರ ಲಾಜಿಕ್, ಯಾವುದೇ ಒಂದು ಇನ್ಫರೆನ್ಸ್, ಅರ್ಥಾಪತ್ತಿ, ಪಾಸ್ಟುಲೇಷನ್, ಉಪಮಾನ, ಕಂಪ್ಯಾರಿಸನ್, ಅನುಪಲಬ್ಧಿ ಇಲ್ಲದಂಥದ್ದು, ಶಬ್ದ ಪ್ರಮಾಣ, ಸಾಮಾನ್ಯವಾಗಿ ಬರುವಂತಹ ಲೌಕಿಕ ಶಬ್ದ ಪ್ರಮಾಣ, ಇದು ಯಾವುದರಿಂದಲೂ ಸಿಗೋದಿಲ್ಲ. ಹಾಗಾದ್ರೆ ನೋಡಕ್ಕಾಗಲ್ಲ, ಕೇಳಕ್ಕಾಗಲ್ಲ, ಮೂಸಕ್ಕಾಗಲ್ಲ, ಸ್ಪರ್ಶಿಸಕ್ಕಾಗಲ್ಲ, ಟಚ್ ಮಾಡಕ್ಕಾಗಲ್ಲ, ಹಾಗಾದ್ರೆ ಇಲ್ಲ ಅಲ್ವಾ ಅಂತ ಅನ್ಸ್ಬಿಡುತ್ತೆ. ಅವ್ರು ಹೇಳಿದ್ರೆ ಹಾಗೆ. ನಾನು ನಿನ್ನೆ ಇದನ್ನೇ ತಗೊಂಡೆ. ಯಾವುದು ಇದಿಲ್ಲ ಅಂತಂದ್ರೆ ಇಲ್ಲ ಅಂತಾನೆ ಅನ್ಸೋದು ಸಹಜ ಅಲ್ವಾ ಅಂತ. ಹೌದು, ಇಲ್ಲ ಅನ್ಸೋದು ಸಹಜ. ಯಾಕೆ? ನಮ್ಮ ಮೈಂಡ್ ಇಸ್ ಆಲ್ವೇಸ್ ಓರಿಯೆಂಟೆಡ್. ಮನಸ್ಸು ಯಾವ ಕಡೆಗೆ ಓರಿಯೆಂಟೆಡ್ ಇದೆ? ನನಗೆ ಕಾಣಿಸ್ಲಿಲ್ಲ ಅಂದ್ರೆ ಇಲ್ಲ ಅಂತ. ಇದಕ್ಕೆ ನಾವು ನಿನ್ನೆ ಕೊಟ್ಟಂತ ಉದಾಹರಣೆ ಕ್ಯಾಮ್ರಾಮ್ಯಾನ್. ಕ್ಯಾಮ್ರಾಮ್ಯಾನ್ ಉದಾಹರಣೆ. ಕ್ಯಾಮ್ರಾಮ್ಯಾನ್ ಎಲ್ಲವನ್ನ ಕ್ಯಾಪ್ಚರ್ ಮಾಡಿದ್ದಾನೆ. ಪ್ರತಿಯೊಂದು ವಸ್ತುವನ್ನ, ಪ್ರತಿಯೊಂದು ವ್ಯಕ್ತಿಯನ್ನ, ಎಲ್ಲವನ್ನ ಕ್ಯಾಪ್ಚರ್ ಮಾಡಿದ್ದಾನೆ. ಕ್ಯಾಮ್ರಾಮ್ಯಾನ್ ಮಾತ್ರ ಆ ಫೋಟೋಲಿ, ವಿಡಿಯೋಲಿ ಇಲ್ಲ. ಕ್ಯಾಮ್ರಾಮ್ಯಾನ್ ಇಲ್ಲ ಅಂತೀರಾ? ಹಾಗಿದ್ರೆ ಪ್ರತಿಯೊಂದು ಫೋಟೋ, ಪ್ರತಿಯೊಂದು ವಿಡಿಯೋನು ಕೂಡ ನಿಮ್ಗೆ ತೋರಿಸ್ತಾ ಇರೋದು ಕ್ಯಾಮರಾಮ್ಯಾನಿನ ಅಸ್ತಿತ್ವವನ್ನೇ. ಕ್ಯಾಮರಾಮ್ಯಾನ್ ಅನ್ನು ನೋಡೋದಕ್ಕಾಗಲ್ಲ. ಆದ್ರೆ ಕ್ಯಾಮರಾಮ್ಯಾನ್ ಇದನ್ನೇನಂತ ಪ್ರೂಫ್ ಬೇಕಾಗೇ ಇಲ್ಲ. ಹಾಗೆ ಇನ್ನೊಂದು ಎಕ್ಸಾಂಪಲ್, ಕಣ್ಣು. ಕಣ್ಣು ಜಗತ್ತಿನಲ್ಲಿ ನೀವೇ ಹೇಳಿದಲ್ಲ, ನೋಡ್ಲಿಲ್ಲ ಅಂದ್ರೆ ಹಿಂಗಾಗತ್ತೆ ಅಂತ. ನೀವೇ ಹೇಳಿ, ಕಣ್ಣಿನಿಂದ ಎಲ್ಲವನ್ನ ನೋಡ್ತೀರಾ. ಕಣ್ಣನ್ನ ನೋಡ್ಲಿಕ್ಕೆ ಸಾಧ್ಯನಾ? ಬೇರೆಯವ್ರ ಕಣ್ಣು ನೋಡಬಹುದು. ನಾನು ಬೇರೆಯವ್ರ ಕಣ್ಣು ಕೇಳ್ತಾ ಇಲ್ಲ, ನಿಮ್ ಕಣ್ಣನ್ನು ನೋಡಕ್ ಸಾಧ್ಯನಾ? ಸರ್, ಬೇರೆಯವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅವರೊಳಗೆ ನಾನು ನೋಡ್ಕೋತೀನಿ ಸರ್. ಅಲ್ಲಿ ನೋಡ್ತಾ ಇರೋದು ಪ್ರತಿಬಿಂಬ. ಕನ್ನಡಿ ನೋಡೋದು ಪ್ರತಿಬಿಂಬ. ಪ್ರತಿಯೊಂದು ಕಡೆ ನೀವು ನೋಡ್ತಾ ಇರೋದು ಪ್ರತಿಬಿಂಬ. ಅದು ಕೂಡ ನೀವು ನೋಡ್ತಾ ಇರೋದು ಅಂದ್ರೆ ಆ ವಸ್ತುವನ್ನ ನೋಡ್ತಾ ಇದ್ರೆ ವಸ್ತುವಿನಲ್ಲಿ ಪ್ರತಿಬಿಂಬ ಬರ್ತಾ ಇದೆ. ನೀವು ನೋಡ್ತಾ ಇರೋದು ವಸ್ತುವನ್ನ, ಕಣ್ಣನ್ನು ನೋಡ್ತಾ ಇಲ್ಲ. ಹಾಗಾದ್ರೆ ಕಣ್ಣಿಲ್ವಾ? ಕಣ್ಣಿದೆ ಅಂತ ಪ್ರೂಫ್ ಏನು? ಪ್ರತಿಯೊಂದು ದೃಶ್ಯವೂ ಕೂಡ ಕಣ್ಣಿನ ಅಸ್ತಿತ್ವವನ್ನು ತೋರಿಸುತ್ತೆ. ಪ್ರತಿಯೊಂದು ಫೋಟೋ ವಿಡಿಯೋವು ಕೂಡ ಕ್ಯಾಮರಾಮ್ಯಾನಿನ ಅಸ್ತಿತ್ವವನ್ನು ತೋರಿಸುತ್ತೆ. ಹಾಗಾಗಿ ಆತ್ಮದ ಒಂದು ನೋಡಬೇಕು, ಕೇಳಬೇಕು, ಅಥವಾ ಆತ್ಮವನ್ನು ಅನುಭವಿಸ್ಬೇಕು ಅಂತೀವಲ್ಲ, ಆತ್ಮ ಏನಾದ್ರು ಅನುಭವಕ್ಕೆ ಬಂತು ಅಂದ್ರೆ ಅದು ವಿಷಯ ಆಗತ್ತೆ. ಹೌದಲ್ಲ? ಯಾವುದೇ ಒಂದು ಅನುಭವಕ್ಕೆ ಬರಬೇಕು ಅಂದ್ರೆ, ಇದು ನನ್ನ ಅನುಭವಕ್ಕೆ ಬಂತು, ವಿಷಯ ಆಯ್ತು. ನನ್ನ ಮಾತು ನಿಮ್ಗೆ ಅನುಭವಕ್ಕೆ ಬರ್ತಾ ಇದೆ, ವಿಷಯ ಆಯ್ತು. ಯಾವುದೋ ಒಂದು ಸ್ಮೆಲ್ಲು, ಒಳ್ಳೆ ಅಡುಗೆ ಮಾಡ್ತಾರೆ, ಅನುಭವಕ್ಕೆ ಬಂತು. ಯಾವುದೇ ಆಗಲಿ ಅನುಭವಕ್ಕೆ ಬಂದ್ರೆ ವಿಷಯಿ ಅಲ್ಲ. ಯಾವುದೇ ಒಂದು ಅನುಭವಕ್ಕೆ ಬಂದ್ರೆ ಬಂದಂಥದ್ದು ಹೋಗತ್ತೆ, ಆಗಮಾಪಾಯಿನಃ. ಯಾವುದೇ ಒಂದು ಅನುಭವ ಕೂಡ ಬಂತು ಅಂದ್ರೆ ಅದು ವಿಷಯ ಆಗಿ ವಸ್ತುದಾದ್ರೆ ಜಡ, ಚೇತನ ಅಲ್ಲ. ಹೀಗಿದ್ದಾಗ ನಿಮ್ಮ ಪ್ರಕಾರ ಆತ್ಮದ ಅನುಭವ ಆಯ್ತು ಅಂದ್ರೆ ಆತ್ಮ ಒಂದು ವಿಷಯ ಆಯ್ತು. ವಿಷಯ ಆಗಿರೋದು ಬಂದು ಹೋಗುವಂಥದ್ದಾಯ್ತು. ಬಂದು ಹೋಗುವಂಥದ್ದಂದಾದಾಗ ಅದು ಜಡ ಆಯ್ತು. ಆತ್ಮವನ್ನ ಜಡ ಅಂತೀರಾ? ಜಡವಾಗಿ ನೀವು ಆತ್ಮವನ್ನು ಅನುಭವಿಸ್ಬೇಕು ಅಂತಿದ್ದೀರಾ? ಮತ್ತೇನ್ ಮಾಡ್ಬೇಕು? ಪ್ರತಿಯೊಂದು ಅನುಭವದಲ್ಲೂ ಹೇಗೆ ಕಣ್ಣಿನಲ್ಲಿ ಪ್ರತಿಯೊಂದು ನೋಡುವಾಗಲೂ ಕಣ್ಣಿದೆಯೋ, ಪ್ರತಿಯೊಂದು ಅನುಭವವೂ ಆತ್ಮಾನುಭವವೇ, ಆತ್ಮದಿಂದ ಆಗ್ತಾ ಇರುವಂತಹ ಅನುಭವವೇ. ಈ ಇಂದ್ರಿಯಾನುಭವ ಯಾವ್ದ್ರಿಂದ ಆಗ್ತದೆ? ಇಂದ್ರಿಯಗಳಿಗೆ ಚೇತನವಾಗಿ ಮನಸ್ಸು, ಮನಸ್ಸಿಗೆ ಚೇತನವಾಗಿ ಆತ್ಮ. ಸೊ ಹಾಗಾಗಿ ಪ್ರತಿಯೊಂದು ಅನುಭವವು ತೋರಿಸ್ತಾ ಇರೋದು ಆತ್ಮಾನುಭವವನ್ನೇ. ಅದನ್ನು ಏನ್ ಮಾಡ್ಬೇಕಾದ್ರೆ ಆತ್ಮಾನುಭವವನ್ನು ಹುಡುಕದಲ್ಲ, ಇರುವಂತಹ ಆತ್ಮಾನುಭವವನ್ನ ಕಂಡುಕೊಳ್ಳುವಂಥದ್ದು. ಕಂಡುಕೊಳ್ಳೋದು ಮತ್ತೆ ಕಾಣೋದು ಅಂತಲ್ಲ, ತಿಳಿಯುವಂಥದ್ದು. ಎಲ್ಲವನ್ನೂ ನೋಡ್ತೀರಾ. ನಾನಿದ್ದೀನಿ ಅಂದ್ರೆ ನಾನಿದ್ದೀನಿ, ಹಿಂಗೇನು ನೋಡ್ಬೇಕಾಗಿಲ್ಲ, ಕೇಳಬೇಕಾಗಿಲ್ಲ. ಎಸ್, ಇದ್ದೀನಿ. ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಕ್ಲೇಮಿಂಗ್. ಗುರುತಿಸ್ಕೊಳ್ಳೋದು, ಎಸ್ ನಾನೇ ಅಂತ, ದಶಮಸ್ತ್ವಮಸಿ ಅಂತ ದೃಷ್ಟಿಯಿಂದ ಹೀಗೆ ತಿಳಿಯುವಂಥದ್ದೇ ಮುಖ್ಯ. ಇಲ್ಲಾಂದ್ರೆ ಆತ್ಮಾನುಭವಕ್ಕೆ ಅಂತ ಹೇಳಿ ಈ ಜನ್ಮ ಅಲ್ಲ, 100 ಜನ್ಮ ಆದ್ರೂ ಕೂಡ ಆತ್ಮಾನುಭವ ಕಾಯ್ತಿರ್ತೀರಾ. ನಿಮ್ಗೆ ಅನುಭವಗಳಾಗತ್ತೆ, ಆತ್ಮಾನುಭವ ಆಗಲ್ಲ. ಆತ್ಮಾನುಭವ ಆಗಿದೆ ಅಂತ ಯಾರು ಹೇಳಿದ್ರೆ ಯಾವ ರೀತಿ? ಹಲವಾರು ಜನ ಹೇಳ್ತಾರಲ್ಲ ನಮ್ಗೆ ಆತ್ಮಾನುಭವ ಆಗಿದೆ ಅಂತ. ಎರಡಿರ್ಬಹುದು, ಒಂದ ಸುಳ್ಳು. ಯಾಕೆ? ವಿಷಯವಾಗಾದ್ರೆ. ಆದ್ರೆ ಎಷ್ಟೊಂದು ಜನ ಜೆನ್ಯೂನ್ ಆಗಿ ಆಗಿರುತ್ತೆ. ಆತ್ಮಾನುಭವ ಆಗಿದೆ ಅಂತ ಹೇಳ್ತಾರಲ್ಲ, ಅಲ್ಲಿ ಆತ್ಮಾನುಭವ ಅಂದ್ರೆ ಆತ್ಮಜ್ಞಾನವನ್ನೇ ಅನುಭವ ಅಂತ ಹೇಳ್ತಾರೆ. ಅಂದ್ರೆ ಅನುಭವ ಯಾವ್ದು ಆಗ್ತಾ ಇದೆಯೋ ಅದನ್ನೇ ಎಸ್, ಇದನ್ನ ತಿಳಿದಾಗ ಅದು ಆತ್ಮಾನುಭವ ಅಂತ ಕರೆಸ್ಕೊಡುತ್ತೆ. ರೂಢಿ ಅಂತ ಹೇಳೋದಲ್ಲ, ಆ ರೀತಿಯಲ್ಲಿ ಎಸ್ ಅನ್ನೋ ತರ ಆಗತ್ತೆ. ಅದಿಲ್ಲದೆ ಹೋದ್ರೆ ಖಂಡಿತ ಇಲ್ಲ. ದಿಸ್ ಇಸ್ ದ ರಿಯಾಲಿಟಿ.
ನಮಸ್ಕಾರ. ನಾಗರತ್ನ ಅವರು ಹ್ಯಾಂಡ್ಸ್ ರೇಸ್ ಮಾಡಿದ್ದಾರೆ, ವಾಯ್ಸ್ ಕೇಳಿಸ್ತಿಲ್ಲ. ಹೌದು, ಕೇಳಿಸ್ತಾ ಇದೆಯಾ ಪ್ರಮೋದ್ಜಿ? ಹೇಳಿ ಹೇಳಿ ನಮಸ್ತೆ ಪ್ರಮೋದ್ಜಿ. ಹೇಳಿ. ನನ್ಗೆ ಒಂದೇ ಒಂದು ಡೌಟ್ ಅಂದ್ರೆ, ಇವಾಗ ಸುಮಾರು ಜನ ಜ್ಞಾನಿಗಳು ಅಂತ ಅನ್ಸ್ಕೊಂಡಿರೋರು ಸುಮಾರು ಜನ ಇವಾಗ ಎಷ್ಟೋ ಜನ ಕಾಣಿಸ್ತಾ ಇದಾರೆ. ಅಂತವ್ರೆಲ್ಲಾರು ಧ್ಯಾನ ಮಾಡಿ ನನಗೆ ಆತ್ಮದ ಅನುಭವ ಆಯ್ತು ಅಂತ ಹೇಳ್ತಾರೆ. ಇನ್ನೊಂದು, ನಾನು ಹೊರಗಡೆ ಬಂದಿದ್ದೆ ಈ ದೇಹದಿಂದ ಅಂತ ಕೆಲವೊಂದು ಅನುಭವಗಳು ಹೇಳ್ತಾರೆ. ಇನ್ನು ಕೆಲವರು ನಾನು ಬೇರೆ ಆತ್ಮನ ನೋಡ್ದೆ ಅಂತ ಹೇಳ್ತಾರೆ. ಇವುಗಳನ್ನ ಬಿಲೀವ್ ಮಾಡ್ಬೇಕಾ ಬೇಡವಾ? Yes. ಹಾಗಾದ್ರೆ ಗೊತ್ತಾಯ್ತು. ನಾವು ಏನು ಎಲ್ಲ ಜ್ಞಾನಿಗಳು ಅಂತ ಹೇಳಿ ಸುಮಾರು ಜನ ಋಷಿಗಳು ಇವ್ರು Yes. ದೊಡ್ಡವರು ಅಂತ ಹೋಗ್ತೀವಿ, ಅದು ಗೊತ್ತಾಯ್ತು. ನಿಜನಾ ಇಲ್ಲ ಅಂತ? ಗೊತ್ತಾಯ್ತು. ಖಂಡಿತವಾಗ್ಲು ಹಲವಾರು ಜನ ನಮ್ಗೆ ಹೇಳ್ತಾರೆ ನನಗೆ ಆತ್ಮಾನುಭವ ಆಗಿದೆ ಅಂತ. ನಾನೇ ಹಿಂದೆ ಹೇಳಿದ್ನಲ್ಲ ಹಾಗೆ, ಯಾರು ಆತ್ಮವನ್ನ ವಸ್ತುವಾಗಿ ನೋಡಿದೀವಿ ಅಂತ ಹೇಳಿದ್ರೆ ಅದು ನಾವು ಹೇಳ್ತಾರೆ. ನಾವೇ ಹೇಳಿದ್ವಲ್ಲ, ಆತ್ಮಕ್ಕೆ ಹಲವಾರು ಅರ್ಥಗಳಿವೆ ರೂಢಿಯಲ್ಲಿ. ಅವ್ರು ಯಾವುದೋ ಅರ್ಥದಲ್ಲಿ ಹೇಳಿದ್ರೆ ಆತ್ಮಾನುಭವ ಆಗಿರ್ಬೋದು, ಆದ್ರೆ ನಿಜವಾದ ಶುದ್ಧ ಆತ್ಮ ಸಚ್ಚಿದಾನಂದ ಆತ್ಮವನ್ನ ವಸ್ತುವಾಗಿ ನೋಡಿದೀವಿ ಅಂತ ಯಾರೂ ಹೇಳಲ್ಲ. ಅಪ್ಪಿತಪ್ಪಿ ಹೇಳಿದ್ರೆ ಅವ್ರಿಗೆ ಆತ್ಮ ಗೊತ್ತಿಲ್ಲ. ಸೊ ಅಂಥದ್ದಿಲ್ಲ. ಹಾಗಾದ್ರೆ ಆತ್ಮಾನುಭವ ಆಗಿದೆ ಅಂತ ಹೇಳ್ತಾರಲ್ಲ, ತಾನೇ ಅದು ಅನ್ನುವಂಥದ್ದು ಯಾರು ಗೊತ್ತಾಗಿದೆಯೋ ಅದನ್ನ ಆತ್ಮಾನುಭವ ಅನ್ನುವಂತಹ ಪದ ಉಪಯೋಗಿಸಿ ಹೇಳುವಂತಹ ರೂಢಿ ಇದೆ. ಸೊ ಒಪ್ಪಬಹುದು. ಇನ್ನೊಂದು ನೀವು ಹೇಳಿದ್ರಿ, ಹಾಗಾದ್ರೆ ಯಾರೋ ಒಬ್ಬೊಬ್ರು ತಾನು ದೇಹದಿಂದ ವ್ಯತಿರಿಕ್ತ ಆದೆ ಅಂತ ಅನ್ಕೊಳ್ತು, ಇನ್ಯಾವುದೋ ಒಂದು ಆತ್ಮದ ಜೊತೆ ಮಾತಾಡದೆ ಈ ರೀತಿ ಹೇಳ್ತಾರಲ್ಲ, ಇದಕ್ಕೆಲ್ಲ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಥವಾ ಆಸ್ಟ್ರಲ್ ಟ್ರಾವೆಲ್ ಈ ದೃಷ್ಟಿಯಲ್ಲಿ ಒಂದಷ್ಟಿದೆ. ಇದೆಲ್ಲ ಮನಸ್ಸಿನಿಂದ ಸೂಕ್ಷ್ಮ ಶರೀರದ ವಿಚಾರವೇ ಹೊರತು ಆತ್ಮದಲ್ಲ. ಆತ್ಮವನ್ನ ನಾವು ಸೂಕ್ಷ್ಮ ಶರೀರ ಅಂತ ಕರಿತೀವಿ ಅನ್ನೋದನ್ನ ನಾವು ಮೊನ್ನೆನೇ ನೋಡಿದ್ವಿ. ಹಾಗಾಗಿ ಆತ್ಮಕ್ಕೆ ಅಂದ್ರೆ ಶುದ್ಧಾತ್ಮವನ್ನ ನಾವು ರೂಢಿಯಲ್ಲಿ ಉಪಯೋಗಿಸುವಂಥದ್ದು. ಆ ದೃಷ್ಟಿಯಲ್ಲಿ ಯಾರೋ ಒಬ್ರಿಗೆ ಆಸ್ಟ್ರಲ್ ಟ್ರಾವೆಲ್ ಏನೋ ಒಬ್ಬೊಬ್ರಿಗೆ ಮನಸ್ಸು ಹೇಗೋ ಹೋಗುತ್ತೆ. ಇವತ್ತು ಈಗಲೂ ನಾನು ಮನಸ್ಸು ಇಟ್ಕೊಂಡ್ಬಿಟ್ಟು ನಾನು US ಅಲ್ಲಿ ಇದೀನಿ ಅಂತ ಭಾವಿಸ್ತೀನಿ, ಕಲ್ಪಿಸ್ತೀನಿ. ಇನ್ನೊಬ್ಬರಿಗೆ ಶಕ್ತಿಯಿಂದ ಏನಾದ್ರು ಸಿದ್ಧಿಗಳನ್ನು ಉಪಯೋಗಿಸ್ಕೊಂಡು ಹೋಗ್ತಾರೆ, ಸಿದ್ಧಿಗಳಿದೆ ಅಂತಂದ್ರೆ ಆಗಬಹುದು. ಸೊ ಹಾಗಾಗಿ ಯಾರನ್ನೂ ಬಿಲೀವ್ ಮಾಡಬಾರ್ದು ಅಂತ ನಾನು ಹೇಳಲ್ಲ. ಖಂಡಿತವಾಗ್ಲೂ ನಂಬಿ, ನಿಮ್ಗೆ ಅವ್ರ ಮೇಲೆ ನಂಬಿಕೆ ಇದೆಯಾ, ಶ್ರದ್ಧೆ ಇದೆಯಾ ಸಂತರು ಅಂತ ನಮಸ್ಕಾರ ಮಾಡಿ, ಕಾಲಿಗೆ ಬೀಳಿ, ಆಶೀರ್ವಾದ ಕೇಳಿ. ಆದ್ರೆ ಅವ್ರು ಇಂಥದ್ದು ಯಾವುದೋ ಒಂದು ಆತ್ಮವನ್ನ ಸತ್ಯ ಆತ್ಮ ಇದನ್ನ ನೀನು ತಿಳ್ಕೊಂಡ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಕೈ ಮುಗಿದು ಬನ್ನಿ. ನನಗೆ ಆತ್ಮ ಇಂಥ ಆತ್ಮ, ಎಂಥ ಆತ್ಮ, ಬಂದು ಹೋಗುವಂಥ ಆತ್ಮ, ಕಾಣುವಂತಹ ಕೇಳುವಂಥ ಆತ್ಮ, ಯಾಕೆಂದ್ರೆ ಅದು ಇಂದ್ರಿಯ ವೇದ್ಯವಾದಂತಹ ಆತ್ಮ, ಬಂದು ಹೋಗುವಂಥ ಆತ್ಮ, ಜಡ ಆತ್ಮ ನನಗೆ ಬೇಕಿಲ್ಲ. ನನಗೆ ಬೇಕಾದಂಥ ಚೈತನ್ಯ ಸ್ವರೂಪ ಅದು ನಾನೇ ಆಗಿದೆ ಅಂತ ತಿಳ್ಕೊಳ್ಳೋದು ಮುಖ್ಯ ಅಂತ. ಹಾಗಾಗಿ ಯಾರನ್ನೂ ನಿರಾಕರಣೆ ಮಾಡಬೇಕಾಗಿಲ್ಲ, ಯಾರನ್ನೂ ತಪ್ಪು ಅಂತ ಹೇಳಬೇಕಾಗಿಲ್ಲ. ನಿಮಗೆ ನಂಬಿಕೆ ಶ್ರದ್ಧೆ ಇದ್ರೆ ಖಂಡಿತ ನಮಸ್ಕಾರ ಮಾಡಿ, ಕೇಳಿ. ಅವ್ರ ಹತ್ರ ಕೇಳಬೇಕು ಅಂತಿದ್ರೆ ಆತ್ಮವಿಚಾರ ಅಂತ ಕೇಳಿ. ಅವ್ರು ಹೇಳುವಂತಹ ಆತ್ಮವಿಚಾರ ಕೃಷ್ಣ ಹೇಳದಂತೆ, ಉಪನಿಷತ್ತು ಹೇಳದಂತೆ ಆತ್ಮವಿಚಾರ ಇದ್ರೆ ಖಂಡಿತ ಕಂಟಿನ್ಯೂ ಮಾಡಿ. ಅವರು ಈ ತರ ವಿಚಾರಗಳನ್ನ ಆತ್ಮವಿಚಾರ ಅಂತ ಏನಾರು ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಬನ್ನಿ. ಅಥವಾ ನಿಮ್ಗೆ ಒಂದೂ ಕೇಳ್ಕೋಬೇಕು ಅಂತ ಹೇಳಿದ್ರೆ ಕ್ಯೂರಿಯಾಸಿಟಿಗೋಸ್ಕರ ಕೇಳಿಸ್ಕೊಳ್ಳಿ, ಅದು ಆತ್ಮವಿಚಾರ ಅಲ್ಲ. ಈ ದೃಷ್ಟಿಯಲ್ಲಿ ಇಲ್ಲೊಬ್ರು ಕ್ವಶನ್ ಕೇಳಿದ್ರೆ, ಅದು ಮೊನ್ನೆ ಹೇಳಿದ್ದೆ ಬಟ್ ಸ್ಟಿಲ್ ಒಂದು ಹೇಳ್ಬಿಡ್ತೀನಿ. ಅದು ಸಣ್ಣದಾಗಿ, ಯಾರು ಗೂಗಲ್ ಪಿಕ್ಸೆಲ್ ಅಂತ ಹೆಸರಿದೆ. ಶವದಲ್ಲಿ ಚೈತನ್ಯ ಇಲ್ಲದ ಕಾರಣ ಅದು ಜಡ, ಆದರೆ ಆತ್ಮದ ಇರುವಿಕೆ ಎಲ್ಲಾ ಕಡೆ ಇದೆ. ಹಾಗಿದ್ರೆ ಆತ್ಮ ಚೈತನ್ಯ ಬೇರೆ ಬೇರೆನಾ ಅಂತ? ಇಲ್ಲ. ನಾನು ಇದನ್ನ ಮೊನ್ನೆ ಹೇಳಿದೆ. ಇದೆಲ್ಲ ಅದೇ ಸಟಲ್ ಟಾಪಿಕ್ಸ್, ಕರೆಕ್ಟಾಗಿ ಕೇಳಿಸ್ಕೊಳ್ಬೇಕು. 100ಕ್ಕೆ 100 ಮನಸ್ಸು ಬೇಕು ಅಂತ ಯಾಕೆ ಹೇಳ್ತೀನಿ, ಇದಕ್ಕೋಸ್ಕರನೇ. ಶವದಲ್ಲೂ ಆತ್ಮ ಇದೆ ಅನ್ನಕ್ಕಿಂತ ಆತ್ಮದಲ್ಲಿ ಶವ ಇದೆ. ಬಟ್ ಬೇಸಿಕಲಿ ಹೋಗ್ಲಿ ನಿಮ್ಮ ಅರ್ಥಕ್ಕೆ ಅಂತಂದಾಗ ಶವದಲ್ಲೂ ಆತ್ಮ ಇದೆ. ಮತ್ತೆ ಏನಿಲ್ಲ, ನಾಳೆ ಇದು ಎಕ್ಸಾಕ್ಟ್ ಆಗಿ ಗೊತ್ತಾಗತ್ತೆ. ಬಟ್ ಬೇಸಿಕಲಿ ಏನಂತಂದ್ರೆ ಆತ್ಮ ಸರ್ವವ್ಯಾಪಿ, ಏನ ಸರ್ವಮಿದಂ ತತಂ, ಎಲ್ಲ ಕಡೆಯೂ ಇದೆ. ಎಲ್ಲ ಕಡೆ ಇದೆ ಅಂತಂದ್ಮೇಲೆ ಶವದಲ್ಲಿ ಮಾತ್ರ ಅಲ್ಲ, ಕಲ್ಲಲ್ಲಿ, ಮಣ್ಣಲ್ಲಿ, ನೀರಲ್ಲಿ, ಎಲ್ಲದರಲ್ಲೂ ಇದೆ ಆತ್ಮ. ಹೌದಾ, ನಂಗೆ ಗೊತ್ತೇ ಇರಲಿಲ್ಲ, ಕಾಣಿಸ್ತಾ ಇಲ್ಲ. ಹೌದು, ಕಾಣಿಸಲ್ಲ. ಯಾಕೆ? ನಾವೇ ಹೇಳಿದ್ವಿ ಆಗ, ಇದಕ್ಕೂ ನನಗೂ ಏನು ವ್ಯತ್ಯಾಸ? ಇದಕ್ಕೂ ನನಗೂ ಏನು ವ್ಯತ್ಯಾಸ ನೀವೇ ಹೇಳಿ. ನನ್ನಲ್ಲಿ ಚೈತನ್ಯ ತೋರ್ತಾ ಇದೆ, ಇದರಲ್ಲಿ ಚೈತನ್ಯ ತೋರ್ತಾ ಇಲ್ಲ. ಹಾಗಾದ್ರೆ ಇಲ್ಲಿ ಚೈತನ್ಯ ಇಲ್ಲ ಅಂತಲ್ಲ, ಚೈತನ್ಯ ಇಲ್ಲಿದೆ, ಆದ್ರೆ ತೋರ್ತಾ ಇಲ್ಲ. ಯಾಕೆ? ಇಲ್ಲಿ ಚೈತನ್ಯವನ್ನ ಪ್ರತಿಬಿಂಬಿಸುವಂತಹ ಸೂಕ್ಷ್ಮ ಶರೀರ, ಮನಸ್ಸು, ಪ್ರಾಣ, ಇಂದ್ರಿಯಗಳು ಇವೆ. ಇಲ್ಲಿ ಅದಿಲ್ಲ. ಇದು ಪಾಂಚಭೌತಿಕ ಶರೀರವೇ, ಇದು ಪಾಂಚಭೌತಿಕ ಶರೀರವೇ. ಅಂಥ ದೃಷ್ಟಿಯಿಂದ ಸೇಮ್. ಆದ್ರೆ ಅದರ ಒಳಗೆ, ಈ ಪಾಂಚಭೌತಿಕ ಶರೀರದ ಒಳಗೆ ಆ ಸೂಕ್ಷ್ಮ ಶರೀರ, ಮನಸ್ಸು, ಇಂದ್ರಿಯ, ಪ್ರಾಣ ಇದೆ, ಇದರಲ್ಲಿ ಇಲ್ಲ ಅಷ್ಟೇ. ಹೆಂಗ ಅರ್ಥ ಮಾಡ್ಕೊಳ್ಳೋದು? ಇಲ್ಲೇ ಕಾಣಿಸ್ತಾ ಇದೆಯಲ್ಲ ನೋಡಿ, ಇದರ ಮೇಲೂ ಲೈಟ್ ಬಿದ್ದಿದೆ, ಇದರ ಮೇಲೂ ಲೈಟ್ ಬಿದ್ದಿದೆ. ನಾನು ಮಾತಾಡ್ತಾ ಇದ್ದೀನಿ, ಮಾತಾಡ್ತಾ ಇಲ್ಲ. ವ್ಯತ್ಯಾಸ ಏನು ಅಂತಂದ್ರೆ, ಈಗ ಎರಡು ವಿಷಯಗಳನ್ನು ತಗೋಣ. ಇಲ್ಲಿ ಇದರ ಎರಡು ನೋಡಿ, ಇದರಲ್ಲಿ ಪ್ರತಿಬಿಂಬ ಆಗತ್ತೆ ನೋಡಿದಾಗ. ಇಲ್ಲಿ ಲೈಟ್ ಪ್ರತಿಬಿಂಬ ನಿಮ್ಗೆ ಕಾಣಿಸ್ತಾ ಇದೆಯಾ ನಂಗೆ ಗೊತ್ತಾಗ್ತಿಲ್ಲ. ಈಗ ನೋಡಿ, ಪ್ರತಿಬಿಂಬ ಆಗತ್ತೆ. ಇದರಲ್ಲಿ ನಾನು ಯಾವ ಕಡೆ ತಿರುಗಿಸಿದ್ರು ಪ್ರತಿಬಿಂಬ ಆಗಲ್ಲ. ಯಾಕೆ?
ಇದರಲ್ಲಿ ಪ್ರತಿಬಿಂಬಿಸುವಂತ ಶಕ್ತಿ ಇದೆ, ಇದರಲ್ಲಿ ಪ್ರತಿಬಿಂಬಿಸುವಂತ ಶಕ್ತಿ ಇಲ್ಲ. ಲೈಟ್ ಕಾಮನ್. ಲೈಟ್ ಎಲ್ಲಿದೆ? ಲೈಟ್ ಇದ್ರ ಮೇಲೂ ಇತ್ತು, ಇದ್ರ ಮೇಲೂ ಇತ್ತು. ಆದ್ರೆ ಲೈಟ್ ಇದನ್ನೂ ಬೆಳಗ್ತು, ಇದನ್ನೂ ಬೆಳಗ್ತು, ಎರಡೂ ಕಾಣಿಸ್ತಾ ಇದೆ. ಆದ್ರೆ ಲೈಟ್ ನ ಪ್ರತಿಬಿಂಬ ಬಂದು ಇಲ್ಲೂ ಇನ್ನೊಂದು ಪ್ರತಿಬಿಂಬ ಆಗಿ ಅದು ಇನ್ನೊಂದನ್ನ ಬೇಕಾದ್ರೆ ಬೆಳಗುವಷ್ಟು ಶಕ್ತಿ ಇದೆ. ಇದಕ್ಕೆ ಬೆಳಗೋ ಶಕ್ತಿ ಇಲ್ಲ. ಯಾಕೆ? ಇದ್ರಲ್ಲಿ ಪ್ರತಿಬಿಂಬಿಸುವಂತ ಶಕ್ತಿ ಇಲ್ಲ. ಹಾಗೆ ಎಲ್ಲ ದೇಹದಲ್ಲೂ, ಎಲ್ಲ ಜಡ ಪದಾರ್ಥಗಳಲ್ಲೂ, ಎಲ್ಲ ಕಡೆಯೂ ಆತ್ಮ ಇರೋದು ಒಂದು ಇದ್ದೇ ಇದೆ, ಒಂದೇ ಇರೋದು. ಆದ್ರೆ ಅದು ಎಲ್ಲಿ ಪ್ರತಿಬಿಂಬ ಆಗತ್ತೆ ಅಂದಾಗ ಆ ಪ್ರತಿಬಿಂಬಿಸುವಂತಹ ಶಕ್ತಿ ಎಲ್ಲಿದೆಯೋ ಅಲ್ಲಾಗತ್ತೆ. ಅಯ್ಯೋ ಯಾಕೆ ಹಿಂಗೆ? ದಟ್ ಇಸ್ ದ ನೇಚರ್ ಆಫ್ ದ ಆಬ್ಜೆಕ್ಟ್. ಇದು ಇದು ಕನ್ನಡಿ ತರ ಇರೋದ್ರಿಂದ ಪ್ರತಿಬಿಂಬಿಸುತ್ತೆ, ಇದು ಕನ್ನಡಿ ತರ ಇಲ್ಲ ಅದಕ್ಕೆ ಪ್ರತಿಬಿಂಬಿಸಲ್ಲ. ನೇಚರ್ ಆಫ್ ದ ಆಬ್ಜೆಕ್ಟ್ ಅಷ್ಟೇ ಹೊರತು ಆ ಬೆಳಕಿದ್ರಲ್ಲಿ ಮೋಸನೂ ಮಾಡಿಲ್ಲ, ತಪ್ಪು ಮಾಡಿಲ್ಲ. ಬೆಳಕು ಅದು ಹಾಗೆ ಇದೆ, ಆತ್ಮ ಇದ್ದ ಹಾಗೆ ಇದೆ. ಎಲ್ಲಿ ಅದು ತೋರ್ಕೊಳ್ಳಲ್ಲ ಅನ್ನೋದು ಅಷ್ಟೇ. ಇಲ್ಲಿ ಇನ್ನು ನಿನ್ನೆ ದೃಷ್ಟಿಯಿಂದ ಹೇಳೋದಾದ್ರೆ ಸತ್ ಇರುವಿಕೆಯಾಗಿ ಇಲ್ಲೂ ಇದೆ. ಇಲ್ಲಿ ಸತ್ ಚಿತ್ ಬೇಸಿಕಲಿ ಅರ್ಥ ತೋರಿಸ್ತಾ ಇರೋದು. ಇಲ್ಲೂ ಕೂಡ ಸತ್ತೇ ಇರೋದು, ಅಥವಾ ಇಲ್ಲಿಗೆ ಅಂತ ಇಲ್ಲಿಗೆ ಇಟ್ಕೊಂಡೆ. ಇಲ್ಲಿ ಸತ್ತಾಗಿ ಆತ್ಮ ಇದೆ, ಇಲ್ಲಿ ಸಚ್ಚಿತ್ ಆಗಿದೆ. ಈಗ ನಿಮ್ಗೆ ಇದನ್ನ ಕೇಳಿಸ್ಕೊಳ್ತಾ ಎಸ್ ಅಂತ ಅನಿಸಿ ಖುಷಿ ಆದ್ರೆ ಸಚ್ಚಿದ ಆನಂದ ಸ್ವರೂಪವಾಗಿ ನಿಮ್ಮಲ್ಲಿದೆ. ಅಂದ್ರೆ ಎಲ್ಲ ಕಡೆಯೂ ಮೂರು ಇದೆ, ಎಲ್ಲಿ ವ್ಯಕ್ತ ಆಗತ್ತೆ ಅಂತದ್ದು ಮುಖ್ಯ. ನಮಸ್ತೆ ಗುರುಜಿ. ನಮಸ್ಕಾರ. ನನಗೆ ಒಂದು ಬೇಸಿಕ್ ಡೌಟ್. ಹಾ. ಕೃಷ್ಣ ಯಾಕೆ ಅರ್ಜುನಂಗಷ್ಟೇ ಗೀತೋಪದೇಶ ಮಾಡಿದ್ದು? ಮೇ ಬಿ ಈಗ ನಾವು ಎಷ್ಟು ಜನ ಕೇಳ್ತಾ ಇದೀವಿ, ಹಂಗೆ ಹೇಳಿದ್ರೆ ಅವರು ಮೇ ಬಿ ಯುದ್ಧನೇ ನಡೀತಿರ್ಲಿಲ್ವೇನೋ ಅಲ್ಲ? ಖಂಡಿತ. ಇದಕ್ಕೆ ಉತ್ತರ ನಾನು 1ನೇ ಅಧ್ಯಾಯದಲ್ಲಿ ಮತ್ತು ಗೀತಾಧ್ಯಾನಂ ಅದನ್ನು ದಯವಿಟ್ಟು ನೀವು ಅಭ್ಯಾಸ ಮಾಡಿ. ಉಪನ್ಯಾಸ ಈಗ ನಾಳೆ ಆದ್ಮೇಲೆ ಒಂದು 15 ದಿನ 20 ದಿನ 25 ದಿನ ನಿಮಗೆ ಯಾವುದೇ ಉಪನ್ಯಾಸ ನಡೆಯಲ್ಲ, ಮತ್ತೆ ನೆಕ್ಸ್ಟ್ ಉಪನ್ಯಾಸ ಮಾಲಿಕೆ ಬರೋರು. ಆಗ ಅದನ್ನ ಅಭ್ಯಾಸ ಮಾಡಿ ಇದಕ್ಕೆ ಉತ್ತರ ಸಿಗುತ್ತೆ. ಯಾಕೆ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ದ, ಬೇರೆಯವ್ರಿಗೆ ಯಾಕೆ ಮಾಡಲಿಲ್ಲ? ಬೇರೆಯವ್ರಿಗೆ ಉಪದೇಶ ಮಾಡಿದ್ರು ಈ ರೀತಿ ಆಗ್ತಿರ್ಲಿಲ್ವ ಅಂತ. ಎಲ್ರಿಗೂ ಉಪದೇಶ ಮಾಡಕ್ ಹೋದ, ಎಲ್ರಿಗೂ ಉಪದೇಶ ಮಾಡ್ದ. ಗೀತೋಪದೇಶ ಮಾಡ್ಲೇ ಹೋದ್ರು ಸ್ಟಾರ್ಟಿಂಗ್. ಯಾಕಂದ್ರೆ ಅವ್ರು ಕೇಳಲಿಲ್ಲ. ಫಸ್ಟ್ ಆನ್ಸರ್ ಏನು? ಅರ್ಜುನ ಕೇಳ್ದ, ಬೇರೆಯವ್ರು ಕೇಳಲಿಲ್ಲ, ಅದಕ್ಕೆ ಉಪದೇಶ ಮಾಡ್ದ. ಸಿಂಪಲ್ ಆನ್ಸರ್, ಡೈರೆಕ್ಟ್ ಆನ್ಸರ್, ಪರ್ಫೆಕ್ಟ್ ಆನ್ಸರ್. ನನ್ನ ಗುರುಗಳು ಹೇಳಿರೋದು. ಯಾಕೆ ಕೃಷ್ಣ ಅರ್ಜುನ ಹೇಳ್ದ? ಅರ್ಜುನ ಕೇಳ್ದ, ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ನಾನು ನಿನಗೆ ಶಿಷ್ಯನಾಗಿದ್ದೀನಿ, ನೀನು ನನ್ನ ಗುರುವಾಗಿ ನನ್ನನ್ನ ಟೀಚ್ ಮಾಡು, ಶ್ರೇಯಸ್ಸನ್ನ ಟೀಚ್ ಮಾಡು ಅಂತ. ಅದಕ್ಕೆ ಮಾಡ್ದ. ಹಾಗಂತ ಕೃಷ್ಣ ಬೇರೆಯವ್ರು ಪಾಠ ಮಾಡಿಲ್ವ? ಮಾಡ್ದ. ಕೃಷ್ಣ ಹೋದ ಸಂಧಾನಕ್ಕೆ ಅಂತ ಹೋದಾಗ ದುರ್ಯೋಧನ ಪಾಠ ಮಾಡಕ್ ಹೋದ. ನೋಡಪ್ಪ ನೀನ್ ಗೊತ್ತಿಲ್ಲೇನಪ್ಪ, ಮಾಡ್ತಿರೋ ತಪ್ಪು, ಹೀಗೆಲ್ಲ ಮಾಡಬೇಕು ಅಂತ. ದುರ್ಯೋಧನ ಅಂತ ಜಾನಾಮಿ ಧರ್ಮಂ, ನನಗೆ ಗೊತ್ತು ನನ್ನ ಧರ್ಮ, ನೀನೇನು ಹೇಳ್ಬೇಕಾಗಿಲ್ಲ. ನಚಮೇ ಪ್ರವೃತ್ತಿ, ಅದನ್ನ ನಾನು ಮಾಡಲ್ಲ. ಜಾನಾಮಿ ಅಧರ್ಮಂ, ನನಗೆ ಅಧರ್ಮ ಏನಂತ ಗೊತ್ತಿದೆ, ನೀನ್ ನಂಗೆ ಅದನ್ನ ಉಪದೇಶ ಮಾಡ್ಬೇಕಾಗಿಲ್ಲ. ನಚಮೇ ನಿವೃತ್ತಿ, ಅದನ್ನ ಬಿಡಕ್ ಸಾಧ್ಯ ಇಲ್ಲ, ನಾನು ಹೀಗೆ ಇರ್ತೀನಿ ಇಂದ. ಕರ್ಣನ ಹತ್ರ ಸೈಡ್ ಕರ್ಕೊಂಡು ಹೋಗಿ ಮಾತಾಡ್ದ. ನೋಡು, ನಿನ್ನದೇ ಒಂದು ಅವಲಂಬನೆ ಮೇಲೆ ದುರ್ಯೋಧನ ಹಿಂಗ್ ಮಾಡ್ತೇನೆ, ಇದರಿಂದ ಮಹಾನ್ ನಾಶವಾಗುತ್ತೆ, ದಯವಿಟ್ಟು ಬೇಡ, ನೀನ್ ಒಪ್ಕೋ. ನೀನ್ ಇನ್ನೂ ಹೇಳ್ಬೇಕಾದ್ರೆ ಕುಂತಿ ಸುತ ಅನ್ನೋದೇ ನಿಂಗೆ ತಿಳಿಸ್ತೀನಿ, ನೀನ್ ಇದನ್ನ ಒಪ್ಕೊಂಡ್ರೆ ನೀನೇ ರಾಜನಾಗ್ಬೋದು, ಪಾಂಡವರೆಲ್ಲರೂ ನಿನ್ಗೆ ಕಾಲ ನಮಸ್ಕಾರ ಮಾಡ್ತಾರೆ, ದಯವಿಟ್ಟು ಒಪ್ಕೋ ಅಂತ ಕರ್ಣ ಕೇಳದ್ನ. ಬೇಕಿಲ್ಲ ಅಂದ. ಭೀಷ್ಮರ ಹತ್ರ ಹೋದ. ನೋಡಿ ಭೀಷ್ಮಾಚಾರ್ಯರೇ, ಹಿಂಗೆಲ್ಲ ಮಾಡಬೇಡಿ ಅಂತ. ಇಲ್ಲ, ನಾನು ನನ್ನ ಪ್ರತಿಜ್ಞೆಗೆ ನಿಂತಿದ್ದೀನಿ, ನಾನು ಮಾಡ್ತೀನಿ. ದ್ರೋಣಾಚಾರ್ಯ ಹೇಳ್ದ, ಇಲ್ಲ ಅನ್ನೋದು ಹಂಗಿದೆ. ಪ್ರತಿಯೊಬ್ಬರಿಗೂ ಪಾಪ ಮಾಡ್ದವನು ಕೃಷ್ಣ, ಒಬ್ರಿಗೂ ಬಿಡ್ಲಿಲ್ಲ. ಎಲ್ಲ ರೀತಿಯಲ್ಲೂ ಸಾಮ ದಾನ ಭೇದ ಎಲ್ಲ ರೀತಿ ಪ್ರಯತ್ನ ಮಾಡದ. ಯಾವಾಗ ಆಗ್ಲಿಲ್ವೋ ದಂಡ ಯುದ್ಧ ಅನ್ನೋದು ಮಾಡ್ಲೇಬೇಕಾಗಿ ಬಂತು. ಆ ರೀತಿ ಆಯ್ತು. ಸೊ ಇದ್ರದ ಇನ್ನು ಡೀಟೇಲ್ಡ್ ಆನ್ಸರ್ ಬೇಕು ಅಂತಂದ್ರೆ ಹಿಂದಿನ ಉಪನ್ಯಾಸ ಮಾಡಿಕೆಯನ್ನ ನೋಡಿ. ಹಲೋ, ಹಾ. ನಮಸ್ಕಾರ. ನಮಸ್ಕಾರ. ಏನಂತ ನಮ್ಗೆ ನಾವು ದುಃಖ ಆಗತ್ತೆ, ಮನೋಬುದ್ಧಿ ಶರೀರ ಅಂತೆಲ್ಲ ಇದ್ದವಾಗ. ಹಾ. ಸೊ ಆ ದುಃಖನ ನಾವು ಆತ್ಮಸ್ವರೂಪ ಅಂತ ಅನ್ಕೊಂಡ್ರೆ ದುಃಖ ಆಗೋದಿಲ್ವಾ? ಅಥವಾ ಆ ದುಃಖಕ್ಕೆ ಏನು ಪರಮಾತ್ಮನ ಶರಣಾಗತಿ ಅದರಿಂದ ಅದು ಒಂದೇ, ಅಥವಾ ಬೇರೆ ಬೇರೆ ತರ ಓದೋದು, ಗ್ರಂಥಗಳನ್ನ ಓದೋದು, ವೇದ ಶಾಸ್ತ್ರದಲ್ಲಿ ತಿಳ್ಕೊಳ್ಳೋದು ಇರಬಹುದು, ಅದೇನ ಪರಿಹಾರ? ಆಮೇಲೆ ಇನ್ನೊಂದು, ನಮ್ಮ ಹಿಂದೂ ಧರ್ಮ, ಸನಾತನ ಧರ್ಮ ಅಂದ್ರೆ ವೇದಗಳು, ಅದಕ್ಕೆ ಧರ್ಮ ಗ್ರಂಥ ಯಾವುದು? ನಮ್ಮ ದೇಶದ ಧರ್ಮ, ಎಷ್ಟೋ ಜನಕ್ಕೆ ಭಗವದ್ಗೀತೆ ನಮ್ಮ ಧರ್ಮ ಗ್ರಂಥ ಅನ್ನೋದೇ ಗೊತ್ತಿಲ್ಲ. ಯಾಕೆ ಈ ರೀತಿ? ಎಸ್, ಮೊದಲನೇದು ಹಿಂದೂ ಧರ್ಮಕ್ಕೆ ಅಥವಾ ಸನಾತನ ಧರ್ಮಕ್ಕೆ ಧರ್ಮ ಗ್ರಂಥ ಯಾವುದು? ಹಿಂದೂ ಧರ್ಮ ಅಥವಾ ಸನಾತನ ಧರ್ಮಕ್ಕೆ ಹೆಸರು ಹಿಂದೂ ಅಂತ ಬಂದಿರುವಂತದ್ದೇ ಆಗ್ಲಿ, ಸನಾತನ ಅಂತದಾಗ್ಲಿ, ಇದೆಲ್ಲ ಈಗೀಗ ಮುಖ್ಯವಾಗಿ ಅದರ ಹೆಸರು ಏನಂದ್ರೆ ವೈದಿಕ ಧರ್ಮ. ಹಾಗಾಗಿ ಗ್ರಂಥ ಯಾವುದು? ವೇದಗಳು. ವೇದಗಳು ಅಂತಂದಾಗ ವೇದ ಉಪನಿಷತ್ತು ಎಲ್ಲವೂ. ಗೀತೆಯನ್ನು ಧರ್ಮಗ್ರಂಥ ಅಂತ ಯಾಕೆ ಕರಿತೀವಿ? ಗೀತೆಯಲ್ಲಿ ವೇದದ ಸಾರ ಇದೆ, ಹಾಗಾಗಿ ಗೀತೆಯು ಕೂಡ ಧರ್ಮಗ್ರಂಥ. ಹಾಗಾಗಿ ಇವತ್ತಿನ ಒಂದು ಸಾಧಾರಣವಾಗಿ ಎಲ್ಲರಿಗೂ ಅರ್ಥ ಆಗೋದಕ್ಕೆ ಗೀತೆ ಇಸ್ ಮೋರ್ ದ್ಯಾನ್ ಎನಫ್.
ಆದ್ರೆ ಗೀತೆಯನ್ನ ಅರ್ಥೈಸ್ಕೊಳ್ಳೋಕೆ ವೇದ ಉಪನಿಷತ್ತುಗಳು ತಿಳಿದಿರಲೇಬೇಕು. ಅಂಥವ್ರಿಂದ ಕಲಿತಾಗ ಗೊತ್ತಾಗುತ್ತೆ, ಇಲ್ಲ ಬರೀ ಒಂದ್ ಸ್ವಲ್ಪ ಸ್ವಲ್ಪ ಸೂಪರ್ಫಿಷಿಯಲ್ ಆಗಿ ಗೊತ್ತಾಗುತ್ತೆ. ಇದು ಮೊದಲನೇದು. ಇನ್ನು ನೀವು ಕೇಳಿದಂಥದ್ದು, ನಾನು ಆತ್ಮ ಅಂತ ಅಂದ್ಕೊಂಡ್ರೆ ದುಃಖಾನುಭವ ಕಡಿಮೆ ಆಗತ್ತೆ. ದುಃಖಾನುಭವ ಕಡಿಮೆ ಆಗೋದಕ್ಕೆ ನೂರಾರು ಮಾರ್ಗ ಇದೆ. ನೀವೇ ಹೇಳಿದಾಗೆ ಶರಣಾಗತಿ, ಅಥವಾ ನಾನೇ ಅವತ್ತು ತಿತಿಕ್ಷೆ ಹೇಳ್ದಲ್ಲ ಹಾಗೆ, ಪರಮಾತ್ಮ ನನ್ಗೆ ಪರೀಕ್ಷೆ ಮಾಡ್ತಾ ಇದ್ದಾನೆ, ತಳ್ತೀನಿ ಬಿಡು. ಅಥವಾ ದುಃಖ ಮಾಡ್ಕೊಂಡು ನನಗೇನಾಗತ್ತೆ, ನಾನೇನು ಇದರಿಂದ ಆಚೆ ಬರಕ್ ಸಾಧ್ಯನಾ, ದುಃಖ ಬಿಡ್ತೀನಿ ಬಿಡು. ಅಥವಾ ಕರ್ಮ ಫಲ ನನಗೆ ಬರ್ತಾ ಇದೆ, ಅನುಭವಿಸ್ತೀನಿ ಬಿಡು. ಈ ರೀತಿ ಮಾಡುವುದೆಲ್ಲವೂ ಕೂಡ ದುಃಖದಿಂದ ಹೊರಗೆ ಬರೋದಕ್ಕೆ ತಾತ್ಕಾಲಿಕವಾಗಿ ಮಾಡುತ್ತೆ, ಮಾಡೋದಿಲ್ಲ ಅಂತಿಲ್ಲ. ಇದೆಲ್ಲ ಒಳ್ಳೇದೇ, ತುಂಬಾ ಒಳ್ಳೇದು. ಮಾಡಿ ಇನ್ನೊಂದ್ಸರಿ ನನಗೆ ದುಃಖ ಇಲ್ಲ, ನಾನು ಆನಂದ ಸ್ವರೂಪ ಅಂದುಕೊಳ್ಳುವಂಥದ್ದು ಮಾಡ್ಬೋದು. ಆದರೆ ಇದೆಲ್ಲವೂ ಅಂದುಕೊಳ್ಳುವಂಥದ್ದು, ಇದೆಲ್ಲವೂ ಭಾವಿಸುವಂಥದ್ದು. ಸತ್ಯ ಅಲ್ವಲ್ಲ. ಸತ್ಯ ಏನು, ನನಗೆ ಅಂಟಿಲ್ಲ ಅಂತ ದುಃಖ ಆಗ್ತಿರೋದು. ನಾವೇ ನೋಡಿದ್ವಿ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ. ಯಾವುದಕ್ಕೆ ಆಗ್ತಿರೋದು? ಆಗಮ ಪಾಯಿನೋ ನಿತ್ಯ, ಬಂದು ಹೋಗುವಂಥದ್ದು, ಅನಿತ್ಯವಾದಂಥದ್ದು, ಇದೆಲ್ಲ ಯಾವುದಕ್ಕೆ ಆಗ್ತಾ ಇರೋದು? ಅನಾತ್ಮಕ್ಕೆ. ಇದನ್ನ ನಾನು ಅಂದ್ಕೋಬೇಕಾ? ಈಗ ಉದಾಹರಣೆಗೆ ನೀವು ಮನೆಯನ್ನ ಕಟ್ಟಿದ್ದೀರಿ. ಮನೆ ಕಟ್ಟಿದ್ದಾಗ ಮನೆಗೆ ಯಾರೋ ಬಂದು, ನಿಮ್ ಸ್ವಂತ ಮನೆ, ಹೊಸ ಮನೆ, ಮೊಳೆಯನ್ನ ಹೊಡಿತಾರೆ. ಅಥವಾ ಫಸ್ಟ್ ದಿನ ಗೃಹ ಪ್ರವೇಶದ ದಿನನೇ ಯಾರು ಬಂದು ಅದ್ರ ಬಗ್ಗೆ ಕೊಳೆ ಮಾಡ್ಬಿಡ್ತಾರೆ. ಬೇಜಾರಾಗತ್ತೆ, ಅಯ್ಯೋ ನೋವಾಗತ್ತೆ. ಆಗಲ್ಲ ಅಂತ ಹೇಳಲ್ಲ, ನೋವಾಗತ್ತೆ, ಅಯ್ಯೋ ಹೊಸ ಮನೆ ಹಿಂಗಾಯ್ತಲ್ಲ ಅಂತ. ಆದ್ರೆ ಅದು ಅನಾತ್ಮವೋ ಆತ್ಮವೋ? ಆತ್ಮ ಅಂದ್ರೆ ನಾವು ಶುದ್ಧಾತ್ಮ ಕೇಳ್ತಿಲ್ಲ. ಅದು ನೀವೋ ನಿಮ್ಮದು. ನಿಮ್ಮ ವಸ್ತುಗೆ ಏನೇ ಆದ್ರೂ ನಿಮಗಾದಂತಲ್ಲ, ವಸ್ತುಗಾದ. ವಸ್ತುಗಾದಾಗ ಬೇಜಾರಾಗ್ಬೋದಾ? ಸ್ವಲ್ಪ ಆಗ್ಬಹುದು. ಆದ್ರೆ ಅದು ನಿಮಗಾಗಿ ನೀವು ಅದನ್ನ ಆರೋಪ ಮಾಡ್ಕೊಳ್ಳೋಂಥ ನೆಸೆಸಿಟಿ ಇಲ್ಲ. ಆ ವಸ್ತುವಿನ ಉದ್ದೇಶಕ್ಕಾಗಿ ಉಪಯೋಗಿಸೋದು. ಮನೆ ಇರೋದೇನಕ್ಕೆ? ಅದರ ಉದ್ದೇಶವನ್ನು ಪರಿಪೂರ್ಣ ಮಾಡಕ್ಕೆ, ಅದು ಹಿಂಗಿದೆಯೋ, ಚೆನ್ನಾಗಿ ಕಾಣಿಸ್ಬೇಕು, ಅದನ್ನ ಕ್ಲೀನ್ ಮಾಡಿ ಎಲ್ಲ ಮಾಡಿ, ಅದಕ್ಕೆ ಮತ್ತೆ ರೀಪೇಂಟ್ ಮಾಡಿ, ಅದಕ್ಕೆ ಇನ್ನೇನು ಮಾಡಬೇಕು ಎಲ್ಲವನ್ನ ಮಾಡಿ, ತೊಂದರೆ ಏನಿಲ್ಲ. ಆದ್ರೆ ಮಾಡಕ್ಕಾಗದಲ್ಲ ರೀತಿ ಆಯ್ತು, ಅಯ್ಯೋ ಹಿಂಗಾಯ್ತಲ್ಲ ಅಂತ ನನ್ನ ಜೀವನನೇ ಹೋಯ್ತು ಅಂದ್ರೆ, ಅಥವಾ ಮನೆ ಕುಸಿದು ಬಿತ್ತು ಅಂದ್ರೆ ನನ್ನ ಪ್ರಾಣ ಹೋಯ್ತಾ? ಹೋಗಲ್ಲ ಅಲ್ವಾ? ಹಾಗೆ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಅನ್ನೋದು ಇನ್ಸ್ಟ್ರೂಮೆಂಟ್ಸ್. ಇದು ಹೇಗೆ ಇನ್ಸ್ಟ್ರೂಮೆಂಟೋ ಇದು ಇನ್ಸ್ಟ್ರೂಮೆಂಟ್. ಇನ್ಸ್ಟ್ರೂಮೆಂಟ್ಗಾದ್ರೆ, ಉಪಕರಣಕ್ಕಾದ್ರೆ ನನಗೆ ಅಂತ ಅಂದ್ಕೊಳ್ತೀವ ಇದು, ಅಥವಾ ಸತ್ಯವ? ಇಲ್ಲಿ ತಪ್ಪು ತಿಳುವಳಿಕೆ ಇದೆ. ಆ ತಪ್ಪು ತಿಳುವಳಿಕೆ ಬಿಡಿಸ್ಕೊಂಡಾಗ ನಾನು ಅಂದ್ಕೊಳ್ಬೇಕಾಗಿಲ್ಲ, ಪರಮಾತ್ಮ ನಂಗೆ ಇದು ಮಾಡ್ತಿದ್ದೇನೆ ಅಂತಲ್ಲ, ಸತ್ಯ ಗೊತ್ತಾಯ್ತು. ಸತ್ಯದ ಒಂದು ಆಧಾರದ ಮೇಲೆ, ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ. ಇದನ್ನ ಯಾರು ತಿಳಿತಾನೋ ತತ್ವದರ್ಶಿ. ಅಂಥ ತತ್ವದರ್ಶಿ ನ ಶೋಚತಿ, ಅಂಥ ತತ್ವದರ್ಶಿ ಧೀರ ನ ಮುಹ್ಯತಿ. ಇದು ಸತ್ಯ. ಬೇರೆ ಎಲ್ಲವೂ ಕೂಡ ಮಾರ್ಗ ಖಂಡಿತವಾಗ್ಲೂ ಹೌದು. ನೀವು ಸೈಕಾಲಜಿಸ್ಟ್ ಹತ್ರ ಹೋಗಿ, ಕೌನ್ಸಿಲಿಂಗ್ ಹತ್ರ ಹೋಗಿ, ಅವರು ನಿಮ್ಗೊಂದು ಎರಡು ಉದಾಹರಣೆ ಕೊಡ್ತಾರೆ. ಯಾರೋ ಸೈಂಟಿಸ್ಟ್ ಹತ್ರ ಹೋಗಿ ಅವರು ಕೊಡಬಹುದು. ಇನ್ಯಾರೋ ಹತ್ರ ಹೋಗಿ ಮಾತ್ರೆ ಕೊಡಬಹುದು. ನಿಮಗೆ ಅಯ್ಯೋ ನಂಗೆ ದುಃಖದಿಂದ ನಿದ್ದೆ ಬರ್ತಾ ಇಲ್ಲ, ಮಾತ್ರೆ ತಿನ್ನಿ ನಿದ್ದೆ ಬರುತ್ತೆ ಅನ್ಬೋದು. ಇದೆಲ್ಲವೂ ಟೆಂಪರರಿ ಆಗುತ್ತೆ. ಆದ್ರೆ ಇದು ಯಾವುದು ಮೂಲಭೂತವಾದ ಸಮಸ್ಯೆಯನ್ನು ಹೋಗಲಾಡಿಸಲ್ಲ. ಮೂಲಭೂತ ಸಮಸ್ಯೆಯನ್ನು ಹೋಗಲಾಡಿಸಬೇಕು ಅಂದ್ರೆ ದಿಸ್ ಇಸ್ ದ ಓನ್ಲಿ ವೇ ವೇರ್ ಯು ಆರ್ ನಾಟ್ ದಟ್. ಇದು ತಿಳ್ಕೊಳ್ಳುವಂಥದ್ದು. ಸಮಯ ಆಯ್ತಾ ಅಥವಾ ಕೊನೆಯ ಪ್ರಶ್ನೆ? ಮೇಧಾ ಅವರು. ಸರ್ ನಮಸ್ತೆ. ನಮಸ್ಕಾರ. ಆತ್ಮ ಮತ್ತೆ ಸ್ವರೂಪ, ಅಂದ್ರೆ ಆತ್ಮನೇ ಸ್ವಸ್ವರೂಪ, ಅದನ್ನ ಯಾಕೆ ವಸ್ತು ಅಂತ ಕರೀತಾರೆ ಪರಮಾರ್ಥದಲ್ಲಿ? ಎಸ್, ಎಲ್ಲ ಕಡೆ ಆತ್ಮವನ್ನ ಅಥವಾ ಪರಮಾತ್ಮವನ್ನ ಅಥವಾ ಬ್ರಹ್ಮವನ್ನ ವಸ್ತು ಅಂತ ಯಾಕೆ ಕರೀತಾರೆ ಅಂತ. ಯಾಕೆಂದ್ರೆ ನಮ್ಮಲ್ಲಿರುವಂತಹ ತಪ್ಪು ತಿಳುವಳಿಕೆ ಹೋಗಲಾಡಿಸ್ಬೋದು. ನಮಗೆ ಯಾರೋ ಒಬ್ರು ಪರಮಾತ್ಮ ಅಂತಂದ ತಕ್ಷಣ ವಿಷ್ಣು, ಶಿವ, ಕೃಷ್ಣ, ರಾಮ, ದೇವಿ ಅಂದ್ರೆ ಜೆಂಡರ್ ತಕ್ಷಣ ಬಂದ್ಬಿಡುತ್ತೆ. ಅವನು, ಇವನು, ಅವಳು, ಈ ರೀತಿಯಲ್ಲಿ ಜೆಂಡರ್ ಸಮೇತವಾಗಿ, ಒಂದು ಆಕಾರದ ಸಮೇತವಾಗಿ ಈ ರೀತಿಯಲ್ಲಿ ಬರುತ್ತೆ. ಈ ಒಂದು ತಪ್ಪು ತಿಳುವಳಿಕೆಯನ್ನು ತೆಗಿಬೇಕು ಅನ್ನುವಂಥ ದೃಷ್ಟಿಯಿಂದ ಅದು ಗಂಡು ಅಲ್ಲ, ಹೆಣ್ಣು ಅಲ್ಲ, ಚೈತನ್ಯ. ಚೈತನ್ಯಕ್ಕೆ ಏನಂತ ಹೇಳೋಣ? ಗಂಡು ಅಂತ ಹೇಳುವ, ಹೆಣ್ಣು ಅಂತ ಹೇಳುವ? ಗಂಡು ಅಲ್ಲ, ಹೆಣ್ಣು ಅಲ್ಲ ಅಂದ್ರೆ ನಪುಂಸಕವ? ಬೃಹದಾರಣ್ಯಕೋಪನಿಷತ್ತು ಹೇಳ್ತೇವೆ, ನಪುಮಾನ್ ನ ಸ್ತ್ರೀ ನ ನಪುಂಸಕ. ವಸ್ತು ಅದು. ಆ ದೃಷ್ಟಿಯಿಂದ ಆ ವಸ್ತು ಅಂದಾಗ ಹಾಗಾದ್ರೆ ಜಡ ಅಂತ ಅಲ್ಲ, ಅದಕ್ಕೋಸ್ಕರ ಆತ್ಮವಸ್ತು. ಆತ್ಮ ಅಂದ್ರೆ ಚೈತನ್ಯ. ಜಡ ಅನ್ನೋ ಫಸ್ಟು ಅದು ಗಂಡು ಹೆಣ್ಣು ನಪುಂಸಕ ಇದೆಲ್ಲ ತೆಗೆಯೋದಕ್ಕೋಸ್ಕರ ವಸ್ತು. ವಸ್ತು ಅಂತಂದಾಗ ಜಡ ಅಂತ ಅನ್ಬಾರ್ದು, ಅದಕ್ಕೆ ಚೈತನ್ಯ. ಪ್ರತಿಯೊಂದು ವರ್ಡು ಕೂಡ ಏನಕ್ಕಾಗಿ ಉಪಯೋಗಿಸುತ್ತೆ ವೇದಾಂತದಲ್ಲಿಂದಾಗ ನಮ್ಮಲ್ಲಿರುವಂತಹ ತಪ್ಪು ತಿಳುವಳಿಕೆ ತೆಗೆದುಹಾಕಕ್ಕೆ. ಪ್ರತಿ ವರ್ಡ್ ಇನ್ನೇನು ಅಲ್ಲ. ನೀವು ಒಂದೊಂದು ವರ್ಡನ್ನು ತಗೊಳ್ತಾ ಹೋದ್ರೆ ನಾವು ನಮ್ಮ ಬಗ್ಗೆ ಏನು ಅಂತ ಅಂದ್ಕೊಂಡಿದ್ದೀವೋ ಅದನ್ನು ತೆಗೆದುಹಾಕಕ್ಕೆ ಅಷ್ಟೇ ಇರೋದು. ಸೊ ಈ ದೃಷ್ಟಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಸ್ನೇಹಾಜಿ, ಪ್ರದೀಪ್ ಜಿ, ಇದನ್ನು ನಿಲ್ಸೋಣ, ತಗೊಳ್ಳೋಣ. ಹೌ ಇಸ್ ಇಟ್? ಸಮಯ ಆಗಿದೆ, ಪೂರ್ಣಗೊಳಿಸಬಹುದು ಅನ್ಸುತ್ತೆ. ಓಕೆ, ಕೊನೆಯ ದಿನ ನಾಳೆ. ಮತ್ತೆ ನಾಳೆ ಸಿಗೋಣ. ಅದ್ಭುತವಾದಂತಹ ವಿಚಾರಧಾರೆ, ನಮ್ಮ ವಿಚಾರಧಾರೆ. ಕಷ್ಟ ಇರಬಹುದು, ಇಲ್ಲ ಅಂತ ನಾನು ಹೇಳಲ್ಲ. ಯಾಕೆ? ಈ ಜನ್ಮದಲ್ಲ, ಜನ್ಮಾಂತರದಿಂದ ನಾನು ಅಂದ್ರೆ ನಾನು ಇದು ಅಂತಾನೆ ಅನ್ಕೊಂಡ್ ಬಂದಿದ್ದೀನಿ.
ಯಾರೇ ಆಗ್ಲಿ ಒಂದು ಸಿದ್ಧಾಂತದಲ್ಲಿ ಒಂದು ಐಡಿಯಾಲಜಿಯಲ್ಲಿ ಇಷ್ಟು ದಿನ ಇದ್ದು ಇನ್ನೊಂದಕ್ಕೆ ಬದಲಾಗಬೇಕು ಅಂದ್ರೆ ಎಷ್ಟು ಸಮಯ ಹಿಡಿಯುತ್ತೆ. ಇಲ್ಲಿ ಜನ್ಮ ಜನ್ಮಾಂತರದಿಂದ ಇರುವಂತಹ ಮಿಸ್ಕನ್ಸೆಪ್ಷನ್ ಮಿಸ್ಟೇಕ್ಸ್ ಗಳನ್ನ ತೆಗೆದುಹಾಕ್ಬೇಕು ಅಂದ್ರೆ ಸುಲಭ ಅಲ್ಲ. ಆದ್ರೆ ತೆಗೆದುಹಾಕ್ದಲೇ ಮಾರ್ಗ ಇಲ್ಲ. ಹಾಗಾಗಿ ಕಷ್ಟ ಸಾಧ್ಯವಾದ್ರೂ ಕೂಡ ಸಾಧ್ಯ ಮಾಡಿಸ್ಕೊಳ್ಳುವಂತ ಪ್ರಯತ್ನ ಎಲ್ಲರೂ ಮಾಡೋಣ. ನಾಳೆ ಬಂದು ಕೊನೆಯ ದಿನ ಈ ಒಂದು ಆತ್ಮವಿದ್ಯೆಯ ಪ್ರಕರಣಕ್ಕೆ ಇತಿಶ್ರೀಯನ್ನು ಹಾಕೋಣ, ತಿಳ್ಕೊಳ್ಳೋಣ. ನಾಳೆ ಅದ್ಭುತವಾದಂತ ವಿಚಾರಧಾರೆ ಅಂಡ್ ಎಲ್ಲರೂ ಇಷ್ಟಪಡುವಂತ ಎಕ್ಸಾಂಪಲ್ ಇದರ ಮೂಲಕ ಬರೋಣ. ಧನ್ಯವಾದಗಳು. ಧನ್ಯವಾದಗಳು ಪ್ರಮೋದ್ ಸರ್. ಪ್ರಮೋದ್ ಸರ್ ಹೇಳಿದಂಗೆ ನಾಳೆ ಈ ಒಂದು ಲೆಕ್ಚರ್ ಸೀರೀಸ್ನ ಕೊನೆಯ ದಿವಸ ಮುಕುಟಪ್ರಾಯವಾಗಿರುವಂತಹ ಸಾಕಷ್ಟು ಪ್ರಶ್ನೆಗಳನ್ನ ನಮ್ಮ ಮನಸ್ಸಲ್ಲಿರುವಂತಹ ಅಥವಾ ಪ್ರತಿನಿತ್ಯ ಕೇಳುವಂತಹ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ನೀಡಬಹುದಾಗಿರುವಂತಹ ಸೆಷನ್ ನಾಳೆಯಾಗಿದೆ. ಹೀಗಾಗಿ ತಾವೆಲ್ಲರೂ ತಪ್ಪದೇ ಈ ಕಾರ್ಯಕ್ರಮಕ್ಕೆ ಸರಿಯಾದ ಸಮಯಕ್ಕೆ ಭಾಗವಹಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಹಾಗೆ ಇನ್ನ ಕೆಲವೇ ಕ್ಷಣಗಳಲ್ಲಿ ನಮ್ಮ ವಾಟ್ಸ್ಆಪ್ ಗ್ರೂಪ್ಗಳು ಓಪನ್ ಆಗುತ್ತೆ. ಎಷ್ಟೋ ಪ್ರಶ್ನೆಗಳನ್ನ ಲೈವ್ ಕಾರ್ಯಕ್ರಮದಲ್ಲಿ ಉತ್ತರಿಸೋದಕ್ಕೆ ಸಾಧ್ಯವಾಗೋದಿಲ್ಲ, ಸಮಯದ ಪರಿಮಿತಿ ಇರುವ ಕಾರಣ. ಹೀಗಾಗಿ ತಾವು ತಮ್ಮ ಪ್ರಶ್ನೆಗಳನ್ನ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮಾತ್ರ ಅಲ್ಲದೆ ಯೂಟ್ಯೂಬ್ ಅಲ್ಲಿ ನಮ್ಮ ಜೊತೆ ಇರುವಂತಹ ಬಂಧುಗಳು ಕೂಡ ಅಲ್ಲಿ ಚಾಟ್ ಸೆಕ್ಷನ್ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಹಾಕಬಹುದಾಗಿದೆ, ಅಲ್ಲಿ ಉತ್ತರಿಸುವಂತ ಪ್ರಯತ್ನ ಮಾಡ್ತೀವಿ. ನಾಳೆ ದಿವಸವಾಗಿರೋದ್ರಿಂದ ಫಲಶ್ರುತಿಯಾಗಿರೋದ್ರಿಂದ ಆದಷ್ಟು ಎಲ್ಲರೂ ಸರಿಯಾದ ಸಮಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪೂರ್ಣಗೊಳಿಸ್ತಾ ಇದೀವಿ. ನಾಳೆ ನಿಮ್ಮೆಲ್ಲರ ಭೇಟಿ ಇದೇ ಝೂಮ್ ಹಾಗೂ ಯೂಟ್ಯೂಬ್ ಚಾನಲ್ ಆದಂತಹ ಲರ್ನ್ ವೇದಾಂತದಲ್ಲಿ ಮತ್ತೆ ಈ ಸೆಷನ್ಗಳನ್ನ ಕೇಳಿಸ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳೋಣ, ಅನುಸಂಧಾನವನ್ನ ಮಾಡೋಣ.